ಇನ್ನು ಈ ಹಿಂದೆ ಮನ್ರೇಗಾ ಯೋಜನೆ ಇತ್ತು, ಈಗ ಕೇಂದ್ರ ಸರ್ಕಾರ ಹೆಸರಂತೂ ಬದಲಾವಣೆ ಮಾಡ್ತು. ಆದರೆ ಈ ಉದ್ಯೋಗ ಖಾತ್ರಿಯ ಯೋಜನೆಯಲ್ಲಿ ಖದೀಮರು ನಕಲಿ ಸಹಿಯನ್ನ ಹಾಕಿ ಲಕ್ಷ ಲಕ್ಷ ಕೊಳ್ಳೆ ಹೊಡೆದಿದ್ದಾರೆ. ಕೆಲಸಕ್ಕೆ ಬಾರದೇ ಇರೋರ ಅಕೌಂಟಿಗೂ ಕೂಡ ಹಣ ಹಾಕ್ತಿದ್ದಾರೆ, ಸತ್ತವರ ಅಕೌಂಟ್ಗಳಿಗೂ ಕೂಡ ಹಣಗಳ ಜಮಾನೆ ಆಗಿದೆ. ಕರ್ನಾಟಕ ನ್ಯೂಸ್ ಬೀಟ್ನಲ್ಲಿ ಖದೀಮರ ಮುಖವಾಡ ಬಟಾ ಬಯಲಾಗಿದೆ. ಈ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನು ಹೇಳ್ತಿದ್ದಾರೆ ನೋಡ್ಬರೋಣ. ಅಲ್ಲಿ ಒಂದು ಸಮಸ್ಯೆಯನ್ನು ಒಂದು 2-3 ವರ್ಷಗಳ ಹಿಂದೆ ನಾವು ಇದು ಮೇಲಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಇನ್ನುವರೆಗೆ ಅದು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂದರೆ ನಮ್ಮೂರಲ್ಲಿ ಕಾನೂನು ಮತ್ತು ಸರ್ಕಾರವನ್ನು ಯಾವುದೇ ರೀತಿಯಲ್ಲಿ ನಂಬ್ತಾ ಇಲ್ಲ. ಆ ರೀತಿಯಾಗಿದೆ. ಯಾಕಂದರೆ ಅಲ್ಲಿ ಅನ್ಯಾಯ ಆಗಿದೆ ಜನರಿಗೆ, ಭ್ರಷ್ಟ ಮಾಡೋರಿಗೆ, ಮೇಲಧಿಕಾರಿ ಇರೋರಿಗೆ, ಅಂಥವರಿಗೆ ಈ ಚೈನ್ ಸಿಸ್ಟಮ್ ಏನಿದೆ ಅದನ್ನು ಕಟ್ ಮಾಡಬೇಕು. ಭ್ರಷ್ಟರಿಗೆ ಏನು ಸಮಸ್ಯೆ ಅಂದರೆ ಸುಮಾರು 1-2 ವರ್ಷ ಹಿಂದೆ ಉದ್ಯೋಗ ಖಾತ್ರಿ ಅಂದರೆ ನರೇಗಾ ಯೋಜನೆಯಲ್ಲಿ ಒಂದು ಕೆಲಸ ಮಾಡಿರ್ತಾರೆ. ನಮ್ಮೂರಲ್ಲಿ ಸುಮಾರು 1,000 ಜನ ಕೆಲಸ ಮಾಡಕ್ಕೆ ಬಂದಿರುತ್ತಾರೆ. ಅದರಲ್ಲಿ ಏನು ನರೇಗಾದೇನು ರೂಲ್ಸು ರೆಗ್ಯುಲೇಷನ್ ಏನಿದೆ ಅದು ಸರಿಯಾಗಿ ಫಾಲೋ ಆಗ್ತಾ ಇಲ್ಲ. ಸುಮಾರು ಸಣ್ಣ ಹುಡುಗರು ಕರ್ಕೊಂಬಂದು ಬೇರೆಯವ್ರ ಹೆಸರ ಮೇಲೆ ಒಂದು ಪೇಮೆಂಟ್ ಮಾಡೋದಿರಲಿ, ಪೇಮೆಂಟು ಮನೆಗೆ ಹೋಗಿ ಬಯೋಮೆಟ್ರಿಕ್ಲಿಂದ ಬಿಡಿಸ್ಕೊಳೋದಿರಲಿ. ಸೊ ಸುಮಾರು 2024ರಲ್ಲಿ ಆಲ್ರೆಡಿ ಇದಕ್ಕೆ ಒಂದು ಕ್ರಮ ಕೈಗೊಂಡಿದ್ದು. ಮೀನ್ಸ್ ನಾವೊಂದು ಕಾನೂನಾತ್ಮಕವಾಗಿ ಒಂದು ಕಂಪ್ಲೇಂಟ್ ನ ರೈಸ್ ಮಾಡಿದ್ವಿ. ಸೊ ಏನಪ್ಪಾ ಅಂತಂದ್ರೆ ನಮ್ಮ ಊರಲ್ಲಿ ನರೇಗಾ ಉದ್ಯೋಗ ಖಾತ್ರಿ ಕೆಲಸ ಆಗ್ತಾ ಇದೆ. ಸೊ ಬಟ್ ಏನಾಗ್ತಿದೆ ಅಂತ ಹೇಳಿದ್ರೆ, ಸೊ ಕೆಲ್ಸಕ್ಕೆ ಬರೋರು ಇನ್ಕ್ಲೂಡ್ ನಾನು ಆಲ್ರೆಡಿ ಪ್ರೈವೇಟ್ ಕಂಪ್ನಿಯಲ್ಲಿ ಒಂದು ಕೆಲಸ ಮಾಡ್ತಾ ಇದ್ದೆ. ಸೊ ನಾನು ಬರ್ಲಿಲ್ಲ ಅಂದ್ರೂ ಕೂಡ ನನಗೆ ಅಮೌಂಟ್ ಬಂದು ಸೊ ಕೆಲಸ ಮಾಡುವಂತ ಮೇಟಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸೊ ಮನೆ ಹತ್ರ ಬಂದು ಬಯೋಮೆಟ್ರಿಕ್ ತಗೊಂಡು ಅವ್ರು ಕೆಲಸ ಮಾಡಿರೋ ಅಮೌಂಟ್ ನ, ಅವ್ರ ಅಕೌಂಟ್ ಅಲ್ಲಿ ಬಂದಿರೋ ಅಮೌಂಟ್ ನ ಅವ್ರು ಬಿಡಿಸ್ಕೊಂಡು ಸೊ ಅವರೆಲ್ಲ ಅಮೌಂಟ್ ನ ಬೋಗಸ್ ಮಾಡಿ ತಿಂತಾ ಇದ್ದಾರೆ. ಸೊ ಈ ರೀತಿ ನಾವೆಲ್ಲ ಮಾತಾಡಿ ಇದಕ್ಕೆ ಕಂಪ್ಲೇಂಟ್ ರೈಸ್ ಮಾಡಿ ಸೊ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ಕ್ರಮ ಕೈಗೊಂಡಿಲ್ಲ. ಇನ್ಕ್ಲೂಡ್ ಪೊಲೀಸ್ ಕಡೆಯಿಂದ ಸರ್, ಸರ್ಕಾರಿ ಕೆಲಸ ದೇವ್ರ ಕೆಲಸ ಅಂತಾರೆ, ಇಲ್ಲೆಲ್ಲ ಹುಂಡಿ ತುಂಬಿಸ್ಕೊಳ್ತಿದ್ದಾರೆ ಅಧಿಕಾರಿಗಳು. ಬೇಲಿನೇ ಎದ್ದು ಹೊಲ ಮೇದಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಂದ್ರೆ ಪಾಪ ಅವರು ಇಬ್ರು ಯುವಕರು ಏನ್ ಮಾತಾಡ್ತಾ ಇದಾರೆ, ಇವರು ಕೂಡ ಕಂಪ್ಲೇಂಟ್ ಕೊಟ್ಟಿರುವಂತದ್ದು ಇವರೇ. ತೋಕೇನಹಳ್ಳಿ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ತೋಕೇನಹಳ್ಳಿ ಗ್ರಾಮದ ಸಂಬಂಧಪಟ್ಟಂಗೆ ಅಲ್ಲಿ ಕಾಮಗಾರಿಗಳಲ್ಲಿ ಈ ರೀತಿ ಮಾಡ್ಕೊಂಡಿದ್ದಾರೆ, ಅವ್ಯವಹಾರ ಮಾಡಿದ್ದಾರೆ ಅಂತ ಬಿಟ್ಟು ಇಒಗೆ ಇವರು ದೂರನ ದಾಖಲಾತಿ ಮಾಡಿದ್ದಾರೆ. ಮೋಹಿಲಾಲ್ ಮತ್ತೆ ಅನಿಲ್ ಅಂತ ಇಬ್ರು ಏನು ಯುವಕರು ಇದ್ದಾರೆ, ಅವರು ಈ ರೀತಿಯ ಅಲ್ಲಿ ಗಮನಕ್ಕೆ ಬಂದ ತಕ್ಷಣಕ್ಕೆ ದೂರನ ಕೊಡ್ತಾರೆ. ಇಒ ಕೂಡ ಇದನ್ನ ಒಂದು ಅರ್ಜಿ ಮಾಡ್ತಾರೆ, ಆದ್ರೆ ಅದೆಲ್ಲ ಹಂಗೆ ಬುಟ್ಟಿಗೆ ಸೇರ್ಕೊಳ್ತು ಅಥವಾ ಯಾವ ಪ್ರಭಾವ ಯಾರ ಮೇಲೆ ಬೀರಿದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಈ ಕೆಲಸಗಳಂತೂ ಆಗ್ತಾ ಇರಲ್ಲ. ಇವತ್ತು ಕರ್ನಾಟಕ ನ್ಯೂಸ್ ಬೀಟ್ ಈ ಬಗ್ಗೆ ಒಂದು ವರದಿ ಮಾಡಿದೆ, ಇಲ್ಲಂತೂ ಚುರುಕಾಗ್ತಾರೆ. ನಾವು ಬಳ್ಳಾರಿ ವಿಜಯನಗರದ ಸುಮಾರು ಕೆಲಸಗಳನ್ನ ಮಾಡಿಕೊಟ್ಟಿದ್ದೀವಿ. ಅದೇ ನಿಟ್ಟಲ್ಲಿ ಇವತ್ತು ನಮ್ಮ ಇದಕ್ಕೆ ಬಂದಿದೆ ನೋಡಿ. ಈ ವಿಚಾರದಲ್ಲಿ ಈ ನರೇಗಾ ಯೋಜನೆ ಅಡಿಯಲ್ಲಿ ಇಷ್ಟು ದಿನ ಆಗ್ತಿದ್ದ ಲೋಪವನ್ನು ತಪ್ಪಿಸಬೇಕು ಅನ್ನೋ ನಿಟ್ಟಲ್ಲೇನೆ ಕೆಲವೊಂದು ವಿಚಾರದಲ್ಲಿ ಆ VBG ರಾಮ್ಜಿ ಅಂತ ಏನು ತಗೊಂಡು ಬಂದ್ರು, ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಏನು ಬರುತ್ತೆ? ಹೆಚ್ಚುವರಿಯಾಗಿದೆ. ರಾಜ್ಯದ ಆರೋಪ ಬೇರೆ ಇದೆ. 60% 40% ಕೇಳ್ತಾ ಇದ್ದಾರೆ. ಕೇಂದ್ರದವರು ಮೊದಲು ಸುಮಾರು ಬರೆಸ್ತಾ ಇದ್ರು, ಈಗ ನಮ್ಮ ಮೇಲೆ ಹೊರೆ ಮಾಡಿದ್ದಾರೆ ಅನ್ನುವಂಥದ್ದು. ಆದರೆ ಅದೇ ನಿಟ್ಟಲ್ಲಿ ಒಂದಷ್ಟು ಒಳ್ಳೇದನ್ನು ಕೂಡ ಇಲ್ಲಿ ಮಾಡಿದ್ದಾರೆ. 100 ಖಾತ್ರಿ ಇತ್ತು, 100 ದಿನಗಳಿತ್ತು, ಅದು 125ಕ್ಕೆ ಹೆಚ್ಚಿಸ್ಕೊಂಡಿದ್ದಾರೆ. ಅದಾದ ನಂತರ ವಿಶೇಷವಾಗಿ ಈ ಹಳೆಯ ಈಗ ಅವ್ರು ಏನು ಹೇಳ್ತಾ ಇದ್ರು, ಆರೋಪ ಮಾಡ್ತಾ ಇದ್ರು, ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂತಾನೆ AI ತಗೊಂಡ್ಬರ್ತಾರೆ, ಬಯೋಮೆಟ್ರಿಕ್ ತಗೊಂಡ್ಬರ್ತಾರೆ. ಸೊ ಇದೆಲ್ಲ ಇರೋದ್ರಿಂದ ನಿಮ್ಗೆ ಏನನ್ಸುತ್ತೆ, ಅತ್ಯಾಧುನಿಕ ತಂತ್ರಜ್ಞಾನವನ್ನು ಬಳಸಿರೋದ್ರಿಂದ ಇಲ್ಲಿ ಅವ್ರು ಎಲ್ಲರಿಗೂ ಕೂಡ ಈ ಯಾರ್ದೋ ಹೆಸರಲ್ಲಿ ಯಾರಿಗೂ ಹಣ ಹೋಯ್ತು ಸರ್, ಸತ್ತವ್ರ ಹೆಸರಿಗೆಲ್ಲ ಅಕೌಂಟ್ ಹೋಗ್ತಾ ಇದೆ. ಈ ಬಯೋಮೆಟ್ರಿಕ್ ಮತ್ತು AI ತಂತ್ರಜ್ಞಾನಗಳ ಈ ಪರಿಷ್ಕಾರ ಇರೋದ್ರಿಂದ ನಿಮಗೆ ಈ ಲೋಪಗಳೇ ತಪ್ಪಿಸ್ಕೊಳ್ತವೆ. ಈ ಹಿಂದೆ ಆಗಿರೋದನ್ನ ಇವ್ರು ಎತ್ತಿ ಹಿಡಿತಾ ಇದ್ದಾರೆ ಹುಡುಗರು. ಇದೇನಾದ್ರೂ ಇವತ್ತಿಗೆ ಇದು ಸಾಲ್ವ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಮತ್ತೆ ಈ ರೀತಿ, ಯಾಕಂದ್ರೆ GPS ವ್ಯವಸ್ಥೆ ಕೂಡ ಅಲ್ಲಿ ಇರುತ್ತೆ. ಸೊ ಒಂದಷ್ಟು ಅತ್ಯಾಧುನಿಕ ತಂತ್ರಜ್ಞಾನವನ್ನ ಬಳಕೆ ಮಾಡಿ VBG ರಾಮ್ಜಿ ಯೋಜನೆಯನ್ನ ಮತ್ತೆ ಅದಕ್ಕೊಂದು ಪರಿಷ್ಕೃತ ರೂಪದಲ್ಲಿ ತಗೊಂಡ್ಬಂದಿದ್ದಾರೆ. ಈಗಾಗಲೇ ಈ ನಡೆದಿರುವಂತ ಆರೋಪಗಳು ಏನಿದಾವೆ, ಅವ್ಯವಹಾರಗಳ ಬಗ್ಗೆ ಆರೋಪ, ಇದಕ್ಕೆ ಒಂದಷ್ಟು ಕಪಾಕಟಾಕ್ಷ ಯಾರ್ದೋ ಇದ್ದಂಗಿದೆ. ಸೊ ಇಲ್ಲಿ ಪ್ರಭಾವಿಗಳ ಕೈವಾಡ ಇದ್ದಂಗಿದೆ.
ಇದನ್ನು ಮುಂದುವರೆದಂತೆ ನಾವು ಒಂದಷ್ಟು ವಿಚಾರಣೆಗಳನ್ನು ತಂದಿಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅಷ್ಟರ ಒಳಗಡೆ ಬದಲಾಗಿ ಏನಾದರೂ ಇಲ್ಲಿಗೆ ನ್ಯಾಯ ಸಿಗುವಂಥ ಪ್ರಯತ್ನ ಆದರೆ ಸಂತೋಷ, ಇಲ್ಲದೇ ಇದ್ರೆ ನಾವಂತೂ ಇದ್ದೀವಿ. ನ್ಯಾಯ ನಮ್ಮೊಂದಿಗೆ, ನಾವು ನಿಮ್ಮೊಂದಿಗೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ